ನಮಸ್ಕಾರ ಸ್ನೇಹಿತರೆ. ಸತ್ಯದ ವಿಸ್ಮರಣೆಯಾಗಬಾರದು ಎಂದರೆ ನಾವು ಸದಾ ಸತ್ಕಾರ್ಯದಲ್ಲಿ ತೊಡಗಿರಬೇಕು. ಅದು ಕರ್ಮಯೋಗ. ಈ ಜೀವನದಲ್ಲಿ ಸತ್ಯವನ್ನು ಮರೆಸುವ ಪ್ರಸಂಗಗಳು ಬಹಳ. ಅದಕ್ಕಾಗಿ ನಾವು ಒಂದು ಎಚ್ಚರಿಕೆ ವಹಿಸಬೇಕು. ಈ ಮರವಿನ ಮಾಯಾ ಪ್ರಪಂಚದಲ್ಲಿ ಬೀಳಿಸುವ ಜಾರುಬಂಡೆಯ ಮೇಲೆ ನಾವು ಎಂದೂ ನಿಲ್ಲಬಾರದು. ನಮ್ಮನ್ನು ಅಜ್ಞಾನದ ಕೂಪಕ್ಕೆ ತಳ್ಳುವ ಅಸಂಖ್ಯ ವಿಷಯಗಳೇ ಆ ಜಾರುಬಂಡೆಗಳು. ನಿರ್ದಿಷ್ಟವಾಗಿ ಯಾವುದು ನಮ್ಮನ್ನು ಬೀಳಿಸುತ್ತದೆ ಎಂದು ಯಾರೂ ಹೇಳಲಾಗದು. ನಾವು ಸದಾ ಮೈಯೆಲ್ಲ ಕಣ್ಣಾಗಿರಬೇಕು. ಒಂದಿಷ್ಟು ಮೈಮರೆತರೂ ಸಾಕು, ಮನುಷ್ಯ ಪತಿತನಾಗುತ್ತಾನೆ, ಅಪಾರ ದುಃಖ ಅನುಭವಿಸುತ್ತಾನೆ. ಧರ್ಮರಾಜ ಮಹಾನುಭಾವಿ, ಆದರೇನು, ಶಕುನಿಯ ಕೂಡ ಮೋಜಿಗೆಂದು ಜೂಜಾಡಿ ರಾಜ್ಯವನ್ನೇ ಕಳೆದುಕೊಂಡ. ವನವಾಸ, ಅಜ್ಞಾತವಾಸ ಅನುಭವಿಸಿದ. ಸುವರ್ಣ ಜಿಂಕೆಯ ಆಸೆಯಿಂದ ರಾಮಸೀತೆಯರು ಎಂಥ ಕಷ್ಟಪಡಬೇಕಾಯಿತು. ಒಂದು ಕ್ಷಣದ ಮೋಹ ಮರವೆಯಿಂದ ವಿಶ್ವಾಮಿತ್ರ ಬ್ರಹ್ಮರ್ಷಿ ಪದವಿಯನ್ನೇ ಕಳೆದುಕೊಂಡ. ಮಹಾಭಕ್ತ ರಾವಣ ಪ್ರಾಣವನ್ನೇ ಕಳೆದುಕೊಂಡ. ನಾವು ಒಂದಿಷ್ಟು ಅಜಾಗರೂಕರಾಗಿದ್ದರೂ ಸಾಕು, ನಮಗರಿಯದಂತೆ ಈ ಮರೆವು ನಮ್ಮನ್ನು ಮುಗಿಸಿಬಿಡುತ್ತದೆ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನ ಮಾಲಿಕೆಯಿಂದ ನಿಮಗಾಗಿ.